ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾನು ನಿಮಗೆ ರುಚಿಯಾದ ಹಲಸಿನ ಹಣ್ಣಿನ ದೋಸೆ ಮತ್ತೆ ಒಂದೊಳ್ಳೆ ಕಾಂಬಿನೇಷನ್ ಇರುವಂತಹ ಚಟ್ನಿ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ಹಲಸಿನ ಹಣ್ಣಿನ ದೋಸೆಯನ್ನ ಹಾಗೇನೆ ತಿನ್ಬಹುದು, ಆದ್ರೆ ಈ ಚಟ್ನಿ ಜೊತೆ ಒಂದ್ಸರ್ತಿ ತಿಂದು ನೋಡಿ, ತುಂಬಾನೇ ಇಷ್ಟಪಡ್ತೀರಾ. ರುಚಿ ಅಂತೂ ಖಂಡಿತ ನೀವು ಮರೆಯೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ದೋಸೆಯನ್ನ ಕೇವಲ 1 ಗಂಟೆಯಲ್ಲಿ ನೀವು ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಇದನ್ನ ಫರ್ಮೆಂಟ್ ಮಾಡುವ ಅಗತ್ಯ ಇಲ್ಲ, ರುಬ್ಬಿದ ತಕ್ಷಣ ಮಾಡಬಹುದು, ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಸರಿಯಾದ ಅಳತೆಯಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನಾನು ಈ ಲೋಟದಲ್ಲಿ 2.5 ಲೋಟದಷ್ಟು ದೋಸೆ ಅಕ್ಕಿಯನ್ನ ನೆನೆ ಹಾಕಿದ್ದೀನಿ. ನಿಮ್ಮ ಹತ್ರ ಸೊಸೈಟಿ ಅಕ್ಕಿ ಇದ್ರೆ ಅದನ್ನು ಕೂಡ ನೀವು ಬಳಸಬಹುದು. ಹಾಗೇನೆ ಈ ದೋಸೆ ಅಕ್ಕಿಯನ್ನ ನೀವು ಕೇವಲ 1 ಗಂಟೆ ನೆನೆಸಿದ್ರು ಸಾಕಾಗುತ್ತೆ, ಅಥವಾ ನೀವು ಬೆಳಿಗ್ಗೆ ಮಾಡೋದಾದ್ರೆ ರಾತ್ರಿನೇ ನೆನೆಸಿಟ್ರು ಕೂಡ ಸಾಕಾಗುತ್ತೆ. ಕಮ್ಮಿ ಅಂದ್ರೆ 1 ಗಂಟೆ ನೆನೆಸಿದ್ರು ಸಾಕಾಗುತ್ತೆ. ಈಗ ಇದರ ನೀರನ್ನೆಲ್ಲ ನಾನು ಬಸಿದು ತಗೊಂಡ್ಬರ್ತೀನಿ. ಚೆನ್ನಾಗಿ ತೊಳೆದು ನೆನೆ ಹಾಕಬೇಕಾಗುತ್ತೆ. ನೀರೆಲ್ಲ ಬಸಿದು ತಗೊಂಡ್ಬಂದಿದ್ದೀನಿ. ಈಗ ಇದಕ್ಕೆ ನಾನು ಸೇಮ್ ಲೋಟದಲ್ಲಿ 2.5 ಲೋಟದಷ್ಟು ಸಣ್ಣಗೆ ತುಂಡು ಮಾಡಿರುವಂತಹ ಹಲಸಿನ ಹಣ್ಣನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಹಲಸಿನ ಹಣ್ಣು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದರ ಬೀಜ ಎಲ್ಲ ತೆಗೆದ್ಬಿಟ್ಟು ಸಣ್ಣಗೆ ತುಂಡು ಮಾಡಿ ಹಾಕೊಳ್ಳಿ. ಅಳತೆ ನಿಮಗೆ ಸರಿಯಾಗಿ ಹೇಳಿದ್ದೀನಿ. ಇಷ್ಟು ಹಾಕಿದ್ರೆ ನಿಮಗೆ ದೋಸೆ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಇದಕ್ಕೆ ನಾನು ಕೇವಲ ಅದೇ ಲೋಟದಲ್ಲಿ 1/4 ಕಪ್ನಷ್ಟು ತೆಂಗಿನಕಾಯಿಯನ್ನ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಇದಕ್ಕೆ ತುಂಬಾ ಹಾಕುವಂತ ಅವಶ್ಯಕತೆ ಇಲ್ಲ, ಜಾಸ್ತಿ ಹಾಕಬೇಡಿ. ಜಾಸ್ತಿ ಹಾಕಿದ್ರೆ ಹಲಸಿನ ಹಣ್ಣಿನ ರುಚಿ ಕಮ್ಮಿ ಆಗುತ್ತೆ, ಅಂದ್ರೆ ಸಿಹಿ ಕಮ್ಮಿ ಆಗುತ್ತೆ. ಇಲ್ಲಿ ತುಂಬಾ ಇದು ಹಲಸಿನ ಹಣ್ಣು ಸಿಹಿ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1/4 ಕಪ್ನಷ್ಟು ಬೆಲ್ಲದ ಪುಡಿ ಹಾಕೊಂಡಿದ್ದೀನಿ. ನಿಮ್ಗೆ ಬೆಲ್ಲ ಬೇಡ ಅಂದ್ರೆ ಬೆಲ್ಲ ಹಾಕದೆ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಬೆಲ್ಲ ಮತ್ತೆ ಉಪ್ಪನ್ನ ನಾನು ಮತ್ತೆ ಹಾಕೊಳ್ತೀನಿ, ಇದ್ರ ಜೊತೆಗೆ ಹಾಕೊಂಡ್ರೆ ಎಲ್ಲ ಅದು ಕರಗಿ ಬಿಡುತ್ತೆ, ಅದಕ್ಕೋಸ್ಕರ. ಈಗ ಫಸ್ಟ್ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಆವಾಗ ನಮಗೆ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಹಲಸಿನ ಹಣ್ಣು ಎಷ್ಟು ಬೇಕು ಅಷ್ಟೇ ರುಬ್ಬಿ ಅದು ರೆಡಿ ಆಗುತ್ತೆ. ಕೆಲವರು ಫಸ್ಟ್ ಹಲಸಿನ ಹಣ್ಣನ್ನ ರುಬ್ಬಿ ಪೇಸ್ಟ್ ಮಾಡಿ ಹಾಕ್ತಾರೆ. ಆ ರೀತಿ ಮಾಡೋ ಬದಲು ನೀವು ಫಸ್ಟ್ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎರಡನ್ನು ಒಟ್ಟಿಗೆ ಸೇರಿಸಿ ರುಬ್ಕೊಳ್ಬೇಕು. ಈಗ ಫಸ್ಟ್ ನಾನು ಮಿಕ್ಸಿ ಜಾರಿಗೆ ಬೆಲ್ಲದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಕನ್ಫ್ಯೂಸ್ ಆಗಬೇಡಿ ಇಲ್ಲಿ, ಯಾಕೆಂದ್ರೆ 2 ಕಲರ್ ಬೆಲ್ಲ ಇದೆ. ಅದು ಸ್ವಲ್ಪ ಬಿಳಿ ಬೆಲ್ಲ ಮತ್ತೆ ಕಪ್ಪು ಬೆಲ್ಲ 2 ಕೂಡ ಮಿಕ್ಸ್ ಇತ್ತು, ಅದನ್ನ ಹಾಕೊಂಡಿದ್ದೀನಿ ನಾನಷ್ಟೇ. ಈಗ ಅಕ್ಕಿ, ತೆಂಗಿನಕಾಯಿ ಮತ್ತೆ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು 2ಕ್ಕೂ ಅಂದ್ರೆ ಎಲ್ಲ ಇದಕ್ಕೆ ಒಟ್ಟಿಗೆ ಸೇರಿಸ್ಕೊಂಡು ಹಾಕ್ತಾ ಇದ್ದೀನಿ ಒಂದೇ ಸಲಕ್ಕೆ. ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ನೀರು ಹಾಕುವಾಗ ನೋಡ್ಕೊಳ್ಳಿ, ತುಂಬಾ ಜಾಸ್ತಿ ಹಾಕಬೇಡಿ, ಯಾಕೆಂದ್ರೆ ಹಲಸಿನ ಹಣ್ಣಿನಲ್ಲಿ ಕೂಡ ನೀರು ಇರುತ್ತಲ್ವಾ. ಈಗ ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಾಗಿದೆ. ಇದನ್ನ ಒಂದು ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ ಇನ್ನೊಂದ್ಸಲ ಈ ಒಂದು ಅಕ್ಕಿ ಮತ್ತೆ ಹಲಸಿನ ಹಣ್ಣಿನ ಮಿಶ್ರಣವನ್ನ ಹಾಕ್ತಾ ಇದ್ದೀನಿ. 2 ಸರ್ತಿ ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ, ಒಂದೇ ಸಲಕ್ಕೆ ಆಗಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ಇದು ಕೂಡ ರುಬ್ಬಿ ಆಗಿದೆ. ನೋಡಿ, ಈ ರೀತಿ ನುಣ್ಣಗೆ ಮಾಡ್ಕೊಂಡಾಗಿದೆ, ರುಬ್ಬಿ ಆಗಿದೆ. ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಬೆಲ್ಲ ಇಲ್ಲದೆ ಇರೋದ್ರಿಂದ ಕಲರ್ ಸ್ವಲ್ಪ ಬೇರೆ ಕಾಣ್ತಾ ಇದೆ ನಿಮ್ಗೆ. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಮೊದಲು ರುಬ್ಬಿದ್ರಲ್ಲಿ ಬೆಲ್ಲ, ಉಪ್ಪು ಎಲ್ಲ ಇತ್ತಲ್ವಾ, ಅದು ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗ್ಬೇಕಲ್ವಾ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ತುಂಬಾ ಗಟ್ಟಿ ಮಾಡ್ಕೊಳ್ಬೇಡಿ, ಹಾಗೇನೆ ತುಂಬಾ ನೀರಾಗಿ ಕೂಡ ಮಾಡ್ಕೊಳ್ಬೇಡಿ. ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ, ಸರಿಯಾಗಿರುತ್ತೆ. ನಾವು ಇದ್ರ ಜೊತೆಗೆ ಒಂದು ಚಟ್ನಿ ಮಾಡೋದ್ರಿಂದ ಬೆಲ್ಲ ಹಾಕದೆ ಕೂಡ ಮಾಡಬಹುದು. ಹಲಸಿನ ಹಣ್ಣಿನ ಸಿಹಿ ಇದ್ರೆ ಸಾಕು. ಅಕ್ಕಿ ಜೊತೆಗೇನೆ ಹಲಸಿನ ಹಣ್ಣನ್ನು ಕೂಡ ರುಬ್ಬಿ, ಆಗ್ಲೇ ಅದು ಚೆನ್ನಾಗಿರೋದು. ಹಲಸಿನ ಹಣ್ಣನ್ನ ಚೆನ್ನಾಗಿ ನುಣ್ಣಗೆ ರುಬ್ಬಿ ಬಿಟ್ಟು ನಂತರ ಅಕ್ಕಿಯನ್ನ ಹಾಕಿ ರುಬ್ಕೊಂಡು ಕೂಡ ಮಾಡ್ತಾರೆ. ಅದರ ಬದಲು ನೀವು ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಅದೇ ಚೆನ್ನಾಗಿರುತ್ತೆ ಟೇಸ್ಟ್ ನಿಮ್ಗೆ. ಸ್ವಲ್ಪ ಇಲ್ಲಿ ಉಪ್ಪಿನ ರುಚಿ ನೋಡ್ಕೊಂಡು ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಹಿಟ್ಟಿನ ಹದ ನೋಡ್ಕೊಳ್ಳಿ, ಈ ರೀತಿ ಇದೆ ನೋಡಿ. ಇದನ್ನ ಈಗ ದೋಸೆ ಮಾಡ್ಕೊಳ್ಳೋಣ. ಹಾಗೇನೆ ಇದಕ್ಕೊಂದು ಚಟ್ನಿ ಫಸ್ಟ್ ರೆಡಿ ಮಾಡ್ತೀನಿ ನಾನು. ಚಟ್ನಿ ಮಾಡೋದಕ್ಕೆ ಸ್ವಲ್ಪ ನಾನಿಲ್ಲಿ ತೆಂಗಿನ ತುರಿದಿಟ್ಕೊಂಡಿದ್ದೇನೆ, ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ನಂತರ 2 ಒಣಮೆಣಸಿನಕಾಯಿಯನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಿಗೆ ಹಾಕೊಂಡಿದ್ದೀನಿ, ನಿಮ್ಗೆ ಖಾರದ ಬೇಕಿದ್ರೆ ಖಾರ ಮೆಣಸಿನಕಾಯಿ ಹಾಕೊಳ್ಳಿ.
ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇದಕ್ಕೆ ಹುಣಸೆ ಹಣ್ಣು ಹಾಕುವಂತ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ ಇದು ಹಲಸಿನ ಹಣ್ಣಿನ ದೋಸೆ ಜೊತೆಗೆ. ಚಟ್ನಿ ಈಗ ರೆಡಿ ಆಗಿದೆ ನೋಡಿ, ಈ ರೀತಿ ರೆಡಿ ಆಗಿದೆ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಚಟ್ನಿ. ಬನ್ನಿ ಈಗ ದೋಸೆ ಮಾಡೋದಕ್ಕೆ ಕಾವಲಿಯನ್ನ ಒಲೆ ಮೇಲೆ ಇಟ್ಟಿದ್ದೀನಿ. ನೀವು ಇದಕ್ಕೆ ಎಣ್ಣೆ ಹಚ್ಚಿ ಆಮೇಲೆ ದೋಸೆ ಹುಯ್ದು ಮಾಡಬಹುದು, ಅಥವಾ ನೀವು ಹಾಗೇನೆ ದೋಸೆಯನ್ನ ಹಾಕ್ಬಿಟ್ಟು ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ಕೂಡ ದೋಸೆ ಮಾಡಬಹುದು. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಹಾಗೇನೆ ಇದನ್ನ ನೀವು ತುಂಬಾ ತೆಳ್ಳಗೆ ಕೂಡ ದೋಸೆಯನ್ನ ಮಾಡ್ಕೊಳ್ಬಹುದು, ಅಥವಾ ದಪ್ಪ ದೋಸೆ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ದಪ್ಪ ದೋಸೆನೆ ಮಾಡಿದ್ದೀನಿ. ಹಲಸಿನ ಹಣ್ಣಿನ ದೋಸೆ ತೆಳ್ಳಗಿನ ದೋಸೆಗಿಂತ ದಪ್ಪ ದೋಸೆ ರುಚಿ ಜಾಸ್ತಿ. ತೆಳ್ಳಗಿನ ದೋಸೆ ಅಂದ್ರೆ ಮಸಾಲೆ ದೋಸೆಗೆ ನೀವು ಹಾಕ್ತಿರಲ್ವ ತೆಳ್ಳಗೆ, ಆ ರೀತಿ ತೆಳ್ಳಗೆ ಹಾಕೊಂಡು ರೋಸ್ಟ್ ಮಾಡ್ಕೊಂಡು ತಿನ್ಬೇಕು. ಅದನ್ನ ನೀವು ಬಿಸಿ ಇರುವಾಗ ತಿನ್ಬೇಕು. ಅದೇ ನೀವು ದಪ್ಪ ದೋಸೆ ಹಾಕಿದ್ರೆ ಬಿಸಿ ಇರುವಾಗ್ಲೂ ತಿನ್ಬಹುದು, ಮತ್ತೆ ಆರಿದ ಮೇಲೂ ಕೂಡ ಅದು ತುಂಬಾ ರುಚಿ ಇರುತ್ತೆ. ಅದರಿಂದಾಗಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ದೋಸೆ, ನಾನು ಸ್ವಲ್ಪ ದಪ್ಪ ದೋಸೆನೆ ಮಾಡಿದ್ದೀನಿ. ಕಣ್ಣು ಬಿದ್ದು ದೋಸೆ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಹಲಸಿನ ಹಣ್ಣು ಸಿಕ್ಕಿದ್ರೆ ಒಂದ್ಸರ್ತಿ ಆದ್ರೂ ಈ ದೋಸೆಯನ್ನ ಮಾಡ್ಕೊಂಡು ತಿಂದು ನೋಡಿ. ಇನ್ನು ಬರೋ ವರ್ಷಕ್ಕೆ ನಿಮ್ಗೆ ಹಲಸಿನ ಹಣ್ಣು ಸಿಗೋದಲ್ವಾ, ವರ್ಷಕ್ಕೆ ಒಂದ್ಸರ್ತಿನಾದ್ರೂ ಇದರ ರುಚಿ ನೋಡಿ. ಅದು ಅಲ್ಲದೆ ಇದು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಸಿಹಿ ಇರೋದ್ರಿಂದ ಹಾಗೇನೆ ಕೂಡ ತಿನ್ಬಹುದು. ಆದ್ರೆ ನಾನಿವತ್ತು ನಿಮ್ಗೆ ಚಟ್ನಿ ತೋರಿಸಿದ್ನಲ್ವಾ, ಆ ಚಟ್ನಿ ಜೊತೆ ಮಾಡ್ಕೊಂಡು ಒಂದ್ಸರ್ತಿ ತಿಂದು ನೋಡಿ, ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಹಲಸಿನ ಹಣ್ಣಿನ ದೋಸೆ ಮತ್ತೆ ಚಟ್ನಿ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.